ಏನು ನಮ್ಮ ಬೆಂಗಳೂರಲ್ಲಿ ನನಗೆ ಮಾತ್ರ ಅಲ್ಲ ಅನೇಕ MLAಗಳಿಗೂ ಕೂಡ ಈ ಸಮಸ್ಯೆ ಆಗಿದೆ. ಪಾಯಿಂಟ್ ಝೀರೋ ಇದು ಏನಾಗಿದೆ, ಬೀದಿ ನಾಯಿಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಕೂಡ ಈ ವಿಷಯ ಎತ್ತಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ಕಾನೂನು ಮತ್ತೆ ಅದಕ್ಕೆ ಜಾಸ್ತಿ ರಕ್ಷಣೆ ಆಗ್ಬಿಟ್ಟಿದೆ ಅಂತ. ಈಗ ಏನಾಗಿದೆ ಅಧ್ಯಕ್ಷರೇ, ಬೀದಿಯಲ್ಲಿರೋ ನಾಯಿಗಳ ಬಗ್ಗೆ ನಮ್ದೇನೋ ತೊಂದರೆ ಇರ್ಲಿಲ್ಲ. ಆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ಬಂದು ಲಿಫ್ಟ್ ಅಲ್ಲಿ ಮೇಲೆ ಹೋಗುವಂಥದ್ದು 20ನೇ ಫ್ಲೋರ್ಗೆ, ಮತ್ತೆ ಅಲ್ಲಿ ಮಕ್ಕಳನ್ನ ಕಚ್ಚುವಂಥದ್ದು, ಪಾರ್ಕಿಂಗ್ ಅಲ್ಲಿ ಆ ನಾಯಿಗಳು ಬಂದು ಮಲಗಿದಾಗ ವೆಹಿಕಲ್ಸ್ ಹತ್ತುವಂಥದ್ದು, ಇವೆಲ್ಲ ಸಮಸ್ಯೆ ಆಗಿದೆ. ಇದು ಒಂದು 2 ಕಡೆ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು ಸನ್ಸಿಟಿ ಅಪಾರ್ಟ್ಮೆಂಟ್ ಅಂತ ಸುಮಾರು ಒಂದು 600 ಮನೆ ಇದೆ. ಅದರಲ್ಲಿ ಒಂದು ಲೇಡಿ ಸೇರ್ಕೊಂಡಿದ್ದಾಳೆ, ನಾಯಿ ಪ್ರೇಮಿ. ನಾವು ನಾಯಿ ಪ್ರೇಮಿಗಳೇ, ನಾವು ಸಾಕೋತೀವಿ, ಅದಕ್ಕೆ ಏನ್ ಬೇಕೋ ನೋಡ್ಕೋತೀವಿ. ಆದ್ರೆ EMI ಏನಂದ್ರೆ ಬೀದಿಯಲ್ಲಿರೋ ನಾಯಿಗಳನ್ನ ಕಚ್ಚುವ ತನಕ ನಾಯಿ ಪ್ರೇಮಿ ಇಲ್ಲ ಕಾಂಪೌಂಡ್ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದಾರೆ. ಮತ್ತೆ ಇದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿಲ್ಲ. ಏನ್ ಗೊತ್ತಾ ಅಧ್ಯಕ್ಷ, ಇದನ್ ಬಿಟ್ರೆ ಹೀಗೆ ನಾಳೆ ಬೆಳಗ್ಗೆ ಇನ್ಯಾರ ಕೋತಿನ ತಗೊಂಡ್ಬಂದ್ ಸಾಕ್ತಾರೆ, ಇನ್ನೊಂದು ಹಸುನ ತಗೊಂಡು ಹೇಳಿ ಅಲ್ಲ, ಇದನ್ನ ಕಂಟೈನ್ ಆಗ್ಬೇಕು. ಏನು ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾ ಇದಾರೆ, ಅದನ್ನ ತಕ್ಷಣ ಕಂಟೈನ್ ಮಾಡಿ ಹೊರಗಡೆ ತಗೊಂಡು ಹೋಗ್ಬೇಕು. ಅದನ್ನ ಸತೀಶ್ ರೆಡ್ಡಿ ಅವ್ರದ್ದು ಆ ಫ್ಲಾಟ್ ಅಲ್ಲಿ 500 ಜನ ಇದ್ದಾರೆ. ಈ ಅಮ್ಮ ಆಚೆ ಇರೋ ನಾಯಿನೆಲ್ಲ ಒಳಗಡೆ ತಂದಿರೋದೇ ಪ್ರಾಬ್ಲಮ್. ಅಲ್ಲಿ ಬರೋರ್ಗೆಲ್ಲ ಕಚ್ಚೋದು, ಮಕ್ಕಳಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಈ ಅನುಭವ ನಿಮಗೂ ಆಗಿದೆ. ಈ ವಿಧಾನಸೌಧ ಸುತ್ತೂ 150 ನಾಯಿ ಇದೆ ಅಂತ ಹೇಳಿ ನೀವೇ ಆರೋಗ್ಯ ಸಚಿವರನ್ನ ಕರೆದಿದ್ರಿ ಮೀಟಿಂಗ್ಗೆ, ಚೀಫ್ ಸೆಕ್ರೆಟರಿ ಆರೋಗ್ಯ ಸರ್ವಿಸ್ ಎಲ್ಲ ಮಾಡಿ ನಾಳೆನೆ ಎಲ್ಲ ನಿರ್ಮೂಲನ ಅಂದ್ರೆ ನಿರ್ಮೂಲನ ಅದಕ್ಕೆ ಗೌರವಪೂರ್ವಕವಾದ ಬದುಕು ಕೊಡಿ ಅಂತ ಹೇಳಿದೆ. ಜನರಿಗೆ ತೊಂದರೆ ಇದೆ ನೋಡಿ, ಪ್ರಾಣಿಗಳಿಗೆ ಕೂಡ ಬದುಕುವಂತ ಹಕ್ಕಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಗೌರವಪೂರ್ವಕವಾದ ಬದುಕನ್ನು ಕೂಡ ವ್ಯವಸ್ಥೆ ಮಾಡೋ ಜವಾಬ್ದಾರಿ ಸರ್ಕಾರದ್ದು. ನಾಯಿಗಳ ಸಮಸ್ಯೆ ಆದ್ರೂ ಕೂಡ ಚೀಫ್ ಸೆಕ್ರೆಟರಿ, ಹೆಲ್ತ್ ಮಿನಿಸ್ಟರ್, ನಾನು ಸಭಾಪತಿ, ಇಡೀ ದೊಡ್ಡ ಮಟ್ಟದ ನಾವು ಸ್ಥಾನದಲ್ಲಿ ಇರುವವರು ಅಧಿಕಾರಿಗಳು ಮಂತ್ರಿಗಳು ಕೂತ್ಕೊಂಡು ಅತ್ಯಂತ ಸಣ್ಣ ಮಟ್ಟದ ನಾಯಿಗಳ ಬಗ್ಗೆ ಕಾಳಜಿ ವಹಿಸಿಕೊಂಡು ಚರ್ಚೆ ಮಾಡಿದ ಹೇಳಿಕೆ ಬಯಸ್ತೇನೆ. ಒಳ್ಳೇದು ನೀವು ಮಾಡ್ತಾ ಇರೋದು, ಒಳ್ಳೇದು. ಅದ್ರ ಬಗ್ಗೆ ಇಲ್ಲ, ಫ್ಲಾಟ್ ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಕೊಡ್ಲಿ ಸಭಾಧ್ಯಕ್ಷರೇ, ಬರೀ ನಾಯಿಗಳಲ್ಲ, ವಿಧಾನಸೌಧಕ್ಕೆ ನಾಗರಾವು ಕೂಡ ಬಂದಿದೆ. ನಾಗರಾವ್ ಎಲ್ಲ ಕಡೆ ಬೇಕು, ಅದು ಬೇಡ ಅಂತ ಹೇಳ್ಬೇಡಿ. ನಿಮ್ಮ ನಿಧಿಯನ್ನೆಲ್ಲ ಕಾಯಿದೆ ಅದು. ಸಭಾಧ್ಯಕ್ಷ, ಈ ಬೀದಿ ನಾಯಿ ಹಾವಳಿ ಮಾತ್ರ ಸರಿ, ಸಮಸ್ಯೆಯಲ್ಲಿ ನೀವ್ಯಾಕೆ ಇಲ್ಲಿ ಎದ್ದು ಮಾತಾಡ್ತೀರಿ? ಕೂತ್ಕೊಳ್ಳಿ. ನಗರ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ದಯವಿಟ್ಟು ಅದಕ್ಕೆ ಏನಾದ್ರು ಕಾನೂನು ಮಾಡ್ಬೇಕು ನೀವು. ಇಲ್ಲಾಂದ್ರೆ ಬೀದಿಲಿ ನಾಯಿಗಳ ಸಮಸ್ಯೆ ಹೆಚ್ಚಾಗಿದೆ. ಕೊಡ್ತಾರೆ. 1 ನಿಮಿಷ ಹೇಳ್ಬಿಡ್ತೀನಿ. ಹೋಗಿ ಸಭೆನೂ ಕೂಡ ಮಾಡಿದ್ವಿ, ಪೊಲೀಸ್ ಅವ್ರು ಕರೆದು